ನಂಗೂ ಆರೋಗ್ಯ ಸರಿ ಇಲ್ಲ ಅಣ್ಣ. ಈಗೊಂದ್ 2-3 ವರ್ಷದಿಂದ ಆರೋಗ್ಯ ಸರಿ ಇಲ್ಲ ನಂಗೆ. ಮೊದ್ಲು ಚೆನ್ನಾಗಿದ್ದೆ, ಈಗೊಂದ್ 3 ವರ್ಷದಿಂದ ಆರೋಗ್ಯ ಸರಿ ಇಲ್ಲ ನಂಗೆ. ಅದರಿಂದ ಏನು ಮಾಡಕ್ ಹಾಕುಲ್ಲ. ಆರೋಗ್ಯ ಸರಿ ಇಲ್ಲ ನಂಗೆ. ಏನಾದ್ರು ಮಾಡ್ಬೋದು, ಮಾಡಕ್ಕಲ್ಲ ಬಟ್ ಆರೋಗ್ಯ ಚೆನ್ನಾಗಿದೆ ತಾನೇ ಮಾಡ್ಬೋದು. ಆರೋಗ್ಯನೇ ಸರಿ ಇರಕ್ಕಿಲ್ಲ ನಂಗೆ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತಿನ ನಮ್ಮ ಯೂಟ್ಯೂಬ್ ಚಾನಲ್ ಹೊಸದೊಂದು ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ನಿರ್ಗತಿಕರು ಅಥವಾ ಕೈಲಾಗದಿದ್ದರು, ಬಡವರು, ನಮ್ಮ ಸುತ್ತಮುತ್ತ ಏನಾರು ಸಾಧನೆ ಮಾಡಿರುವಂತ ರೈತರು, ಇಂಥವ್ರು ಬೇಜಾನ್ ನಮ್ಮ ಊರುಗಳಲ್ಲಾಗ್ಲಿ ಸುತ್ತಮುತ್ತ ಹಳ್ಳಿಗಳಾಗ್ಲಿ ಎಲ್ಲಾದ್ರೂ ನೀವು ನೋಡಿರ್ತೀರ. ಆ ತರದವ್ರು ಯಾರು ಇದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಿಳಿಸಿ, ಅವ್ರನ್ನು ನಿಮ್ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಎಷ್ಟೋ ಜನ ಎಲೆಮರೆಕಾಯಿಗಳ ತರ ನಮ್ಮ ಸುತ್ತಮುತ್ತನೇ ಬದುಕ್ತಾ ಇದಾರೆ, ಬಟ್ ನಮ್ಗೆ ಅದೆಲ್ಲ ಗೊತ್ತಿಲ್ಲ. ನಿರ್ಗತಿಕರಿಗೆ ಅಥವಾ ಏನಿಲ್ದಾರೆ ಬಡವರಿಗೆ, ಹೆಣ್ಮಕ್ಳಿಗೆ ಈ ತರ ಯಾವ್ದೇ ರೀತಿ ಕೈಲಾಗದಿರಂತ ಎಷ್ಟೋ ಜನ ನಮ್ ಸುತ್ತಮುತ್ತ ಇದ್ದಾರೆ. ಮನುಷ್ಯ ಅಂತ ಹುಟ್ಟಿದ್ಮೇಲೆ ಪ್ರತಿಯೊಬ್ಬರಿಗೂ ಯಾವ್ದಾದ್ರೂ ಒಂದ್ ರೀತಿಲಿ ಪ್ರಾಬ್ಲಮ್ ಅಂತ ಇದ್ದೇ ಇರುತ್ತೆ. ಈ ಪ್ರಾಬ್ಲಮ್ ಆ ಪ್ರಾಬ್ಲಮ್ ಅಂತ ಇರಲ್ಲ. ಮನುಷ್ಯ ಅಂದ್ಮೇಲೆ ಮನುಷ್ಯ ಹಂಗೆ ಪ್ರತಿಯೊಂದು ಪ್ರಾಬ್ಲಮ್ ಒಂದು ಇದ್ದೇ. ವಿಡಿಯೋ ಮಾಡಾಕೋದ್ರಿಂದ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದೊಂದು ನಮ್ಮ ಈ ಯೂಟ್ಯೂಬ್ ಚಾನಲ್ ಉದ್ದೇಶ. ಅದರಿಂದ ಈ ಸುತ್ತಮುತ್ತ ನಿಮ್ಗೂ ಪರಿಚಯ ಇರೋರಾಗ್ಲಿ ಯಾರಾಗ್ಲಿ ತರದವ್ರು, ನಿರ್ಗತಿಕರು, ಕೈಲಾಗದವ್ರು ಸಹಾಯ ಮಾಡಕ್ ನೀವು ಪ್ರಯತ್ನ ಪಟ್ರೆ, ಆ ತರದರಿದ್ರೆ ನಮ್ಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಬೋದು. ಈಗ ನಾವು ಹೇಳಕ್ ಹೊರಟಿರೋರು ಅದೇ ರೀತಿಯಾಗಿ ಬಡತನದಲ್ಲಿ ಬೆಂದು 10-12 ವರ್ಷಗಳಿಂದ ಸತತವಾಗಿ ಅವ್ರ ನೋವನ್ನ ಅವರೇ ತಿಂದು ಬದುಕ್ತಿರೋಂತಹ ಗಂಡ ಹೆಂಡತಿ, ಅವ್ರ ಫ್ಯಾಮಿಲಿ. ಬನ್ನಿ ಅವ್ರ ಬಗ್ಗೆ ತಿಳ್ಕೊಳ್ಳಂತೆ, ಅವ್ರು ಯಾವ ರೀತಿ ತಮ್ಮ ನೋವನ್ನ ತೋಡ್ಕೋತಾರೆ ಅಂತ. ಇದೇ ನೋಡಿ ಅವ್ರ ಮನೆ. ಇವರೇ ಕುಸುಮ ಅಂತ ಇವ್ರ ಹೆಸರು. ಕುಸುಮ, ಹೇಳಿ. ನೀವು ಎಷ್ಟು ವರ್ಷದಿಂದ ಈ ಮನೇಲಿದ್ದೀರಿ? ನಾವು 11 ವರ್ಷ ಆಯ್ತು. ಅದು ನೋಡಿ ಹೆಲ್ಪ್ ಮಾಡಿದ್ರೆ ನಮಗೆ ಇನ್ನೂ ಒಳ್ಳೇದೇ. ಅದೇ ನೋಡ್ಬೇಕು ಅಷ್ಟೇ. ತುಂಬಾ 11 ವರ್ಷ ಆಯ್ತು ಈ ಮನೇಲಿ ಇದ್ದೀವಿ ನಾವು. ಏನ್ ನೀರಿನ ಸೌಲಭ್ಯ ಇಲ್ಲ, ತುಂಬಾ ಕಷ್ಟ ಇದೆ, ಕಷ್ಟದಲ್ಲಿದ್ದೀವಿ. ಈಗ ಬೇರೆ ಹೆಲ್ಪ್ ಮಾಡಕ್ಕಿಂತ ಮುಂಚೆ ಇಲ್ಲ ನಮ್ಮ ಗ್ರಾಮ ಪಂಚಾಯತಿ ಅಂತ ಏನಿರುತ್ತೆ ಅವ್ರಾದ್ರೂ ಮಾಡ್ಬೋದಿತ್ತು. ಬಟ್ ನಿಮ್ಗೆ ಅವರು ಕೂಡ ತಲೆ ಕೆಡ್ಸ್ಕೊಂಡ್ ಮಾಡಿಲ್ಲ. ನಿಮ್ಗಿರೋ ಪ್ರಾಬ್ಲಮ್ ನಾನೇನ್ ಹೇಳ್ತೀನಿ ಅಂತಂದ್ರೆ, ನಿಮ್ಮನ್ನ ಕರೆದು ಬಿಟ್ಟು ಅವರು ನಿಮ್ಗೆ ಮಾಡ್ಬೇಕು. ನಿಮ್ಮ ಹಸ್ಬೆಂಡ್ ಅವ್ರನ್ನು ನೋಡ್ದೆ, ಅವ್ರು ಸ್ವಲ್ಪ ಹ್ಯಾಂಡಿಕ್ಯಾಪ್ಟ್, ಅವರು ಏನು ಮಾಡಂತ ಪರಿಸ್ಥಿತಿ ಇಲ್ಲ. ಹಂಗಾಗಿ ಅವರು ಮಾಡ್ಬೇಕು ಅಂದ್ರೆ ಅವ್ರಿಗೂ ಏನು ಮಾಡಕ್ ಆಗಲ್ಲ. ಯಾರು ಹೆಲ್ಪ್ ಮಾಡೋದಿಲ್ಲ. ಸುಮ್ನೆ ಎಲ್ಲ ಅನುಕೂಲಕ್ಕೆ ಮಾಡ್ಕೋತಾರೆ. ಸುಮ್ನೆ ಯಾರು ಹೆಲ್ಪ್ ಮಾಡ್ಕೊಡಲ್ಲ. ಸುಮ್ನೆ ಅನ್ಕೋತೀವಿ ಅಷ್ಟೇ. ಹೆಲ್ಪ್ ಮಾಡ್ಬೇಕು ನೋಡೋಣ, ಇದರಿಂದ ಚೂರು ಹೆಲ್ಪ್ ಆಗುತ್ತ ನೋಡೋಣ. ಏನ್ ಮಾಡೋದು ಅಂತ ಗೊತ್ತಿಲ್ಲ. ಈಗ ಹೊರಗಡೆ ಗಾರ್ಮೆಂಟ್ಸ್ ಈ ತರಕ್ಕೆಲ್ಲ ಹೋಗ್ಬೋದಲ್ಲ, ಯಾಕವ? ಇಲ್ಲ, ಹೋಗ್ತೀನಿ. ಮನೆ ಕೆಲ್ಸಕ್ಕೆ ಹೋಗ್ತೀನಿ ನಾನು. ಮನೆ ಕೆಲ್ಸಕ್ಕೆ ಹೋಗ್ತೀನಿ. ಗಾರ್ಮೆಂಟ್ಸ್ ಅಲ್ಲೆಲ್ಲ ಮಾಡಕ್ ಆಗಲ್ಲ ನಂಗೆ. ಹುಷಾರಿಲ್ಲ, ಮೊದ್ಲೇ ಪ್ರಾಬ್ಲಮ್ ನನಗೆ. ಅದ್ರಿಂದ ಗಾರ್ಮೆಂಟ್ಸ್ ಅಲ್ಲಿ ಮಾಡಕ್ ಆಗಲ್ಲ. ಇಲ್ಲೇ ಮನೆ ಕೆಲ್ಸಕ್ಕೂ ಹೋಗ್ತಿದೀನಿ. ಅದರಿಂದ ಪ್ರಾಬ್ಲಮ್ ಇಲ್ಲ ನಂಗೆ. ಏನೋ ಗಾರ್ಮೆಂಟ್ಸಿಗೆಲ್ಲ ಹೋಗಕ್ ಆಗಲ್ಲ. ಸ್ವಲ್ಪ ನಂಗೆ ಆರೋಗ್ಯ ಸಮಸ್ಯೆ ಐತೆ. ಅದ್ರಿಂದ ಏನು ಮಾಡಕ್ ಆಗಲ್ಲ. ಮನೆ ಕೆಲ್ಸ ಮಾಡ್ತೀನಿ. ಮನೆ ಕೆಲ್ಸಕ್ಕೆ ಹೋಗ್ತಿದೀನಿ ಈಗ. ಮನೆ ಕೆಲಸದಲ್ಲಿ ಆಲ್ರೆಡಿ ಎಷ್ಟು ಪೇಮೆಂಟ್ ಕೊಡ್ತಾರೆ? ಪೇಮೆಂಟ್ ಈಗ 5,000 ಕೊಡ್ತಿದ್ದಾರೆ. ಅದು ಖರ್ಚಿಗೆಲ್ಲ ಮೇಂಟೈನ್ ಆಗುತ್ತೆ. 5,000 ರೂಪಾಯಿ ಖರ್ಚಿಗೆಲ್ಲ ಹಾಕುಲ್ಲ. ಇವನ್ ಸಿಟಿಗೆ ಹೋಯ್ತೀನಿ ಅಂತ ಅಂದ್ರೆ 2,000ರಿಂದ 3,000 ಬೇಕು. ನೀವ್ ಹೇಳ್ದಂಗ್ ಬೇಕು. 5,000 ಸಾಲಕ್ಕ ಸಾಕಾಗಲ್ಲ. ಏನ್ ಮಾಡೋದು, ಮಾಡಕ್ ಆಗಲ್ವಲ್ಲ. ಹೆಂಗೋ ಸಿಕ್ಕಿದ ಒಂದ್ ಕೆಲ್ಸನ ಕಳ್ಕೊಳಕ್ ಇಷ್ಟ ಇಲ್ಲ. ಬೇರೆ ಇನ್ನೇನು ಮಾಡಕ್ ಆಗಲ್ಲ ನನ್ ಕೈಲಿ. ಹಂಗೊಂದ್ ಸ್ವಲ್ಪ ಆರೋಗ್ಯ ಸಮಸ್ಯೆ ಐತೆ. ಅದ್ರಿಂದ ನಂಗೆ ಏನು ಮಾಡಕ್ ಹಾಕುಲ್ಲ. ಬನ್ನಿಲಿ ಬಿಚ್ಚಿ. ಸ್ನೇಹಿತರೆ ನೋಡಿ, ಇವ್ರು ಅಷ್ಟೇ ಆಂಟಿಕ್ ಫುಲ್ ಕೈ ಎಲ್ಲ ಈ ತರ ರೀತಿ ಆಗಿದೆ. ಕಾಲು ಅಷ್ಟೇ. ನಿಂತ್ರೆ ಅವ್ರಿಗೆ ಜಾಸ್ತಿ ಏನು ಕೆಲಸ ಏನು ಮಾಡಕ್ಕಾಗಲ್ಲ. ಕಾಲು ಅಷ್ಟೇ. ಇದ್ರಿಂದ ಏನ್ ಸಮಸ್ಯೆ ಆಗುತ್ತಲ್ಲ ನಿಮ್ಗೆ? ಕೆಲಸ ಮಾಡಕ್ಕೆಲ್ಲ ಹೋದಾಗ ಹೊರಗಡೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ? ಪ್ರಾಬ್ಲಮ್ ಏನಿಲ್ಲ. ಒಟ್ಟಲ್ಲಿ ನೋವು ಒಟ್ಟಲ್ಲಿ ಸಿಕ್ಕಾಪಟ್ಟೆ. ಕಾಲು ಹೆವಿ ಕೆಲಸ ಏನ್ ಮಾಡಲ್ಲ ನಾನು. ಹೆವಿ ಕೆಲಸ ಏನ್ ಮಾಡಕ್ಕಲ್ಲ. ಒಳ್ಳೆ ಕಾಲ್ ನೋವು ಜಾಸ್ತಿ ಬರುತ್ತೆ. ಕೈ ಏನ್ ಅಷ್ಟು ಇದಿಲ್ಲ, ಕಾಲ್ ನೋವು ಜಾಸ್ತಿ ಬರುತ್ತೆ. ಅದೇ ಹೆವಿ ಕೆಲಸ ಏನು ಮಾಡಕ್ಕಾಗಲ್ಲ. ಎಷ್ಟು ನಿಮ್ಗೆ ಜಾಸ್ತಿ ಹೊತ್ತಿಗೆ ನಿಂತ್ಕೊಳ್ಳೋದು ಕುತ್ಕೊಳ್ಳೋದು ಈ ತರ ಎಲ್ಲ ಮಾಡಕ್ಕಾಗೋದಿಲ್ಲ. ಜಾಸ್ತಿ ಹೊತ್ತು ನಿಂತ್ಕೊಳ್ಳಂಗಿಲ್ಲ. ನನ್ ಕಡೆ ಕಾಲು ಉತ್ತದ
ಇದು ಯಾಕಂದ್ರೆ ಫುಲ್ ಇದಲ್ವಾ, ಇದು ಒಂದ್ ಸ್ವಲ್ಪ ಊದ್ತದೆ. ಕೆಲಸ ಮಾಡಿದ್ರೆ ಅಷ್ಟೇ, ಇಲ್ಲ ಈ ತರ ಕೂತ್ಕೊಂಡ್ರೆ ಊದ್ತದೆ ಆತರ. ಅಣ್ಣ ಬೇರೆಯಿಂದ ಏನ್ ಯಾರಾದ್ರೂ ಮತ್ತೆ ಈ ವಿಡಿಯೋ ನೋಡ್ತಿರ್ತಾರಲ್ಲ ಅವರಿಂದ ಏನ್ ನಿಮ್ಮನ್ನ ನಿರೀಕ್ಷೆ ಮಾಡ್ತೀರಣ್ಣ? ಯಾವ್ರು ಯಾಕೆಂತ ನಾನ್ ಹೆಚ್ಚು ಕಮ್ಮಿ ಇಲ್ಲ, ನಾ ಬೆಳ್ದು ಹುಟ್ಟಿದ್ದಲ್ಲ ಇಲ್ಲೇ ಅಲ್ವಾ, ಆದ್ರೆ ನನ್ಗೆ ಯಾರೇನ್ ಹೆಲ್ಪ್ ಮಾಡಿಲ್ಲ. ಈಗ ಏನೇ ಇದಾದ್ರು ನನ್ಗೇನ್ ಹೆಲ್ಪ್ ಮಾಡಿಲ್ಲ. ನಾನು ಗ್ರಾಮ ಪಂಚಾಯತಿಗೆ ಹೋಗಿದ್ದೀನಿ, ಗ್ರಾಮ ಪಂಚಾಯತ್ ಅರ್ಜಿ ಎಲ್ಲ ಕೊಟ್ಟಿದ್ದೀನಿ. ನೀರಿನ ಸೌಲಭ್ಯ ಎಲ್ಲ ಮತ್ತೆ ಇದ್ರ ಅದು ಮನೆಯದ್ದು ಏನೋ ಕ್ಯಾನ್ಸಲ್ ಮಾಡ್ಬಿಟ್ರು. ಆಗ ಕೊರೋನಾ ಬಂದಿತ್ತು, ಕೊರೋನಾದಲ್ಲಿ ಕ್ಯಾನ್ಸಲ್ ಮಾಡ್ಬಿಟ್ರು. ಅರ್ಜಿ ಎಲ್ಲ ಕೊಟ್ಟು ಫೌಂಡೇಶನ್ ಹಾಕಿದ್ದು, ಕೊರೋನಾ ಬತ್ತು. ಅಲ್ಲಿ ನಿಂತ್ಕೊತ ಅಲ್ಲಿಂದ ಈಚೆ ಯಾರು ಏನೋ ಕೇಳಿದ್ರುವೆ ಸಪೋರ್ಟೆ ಮಾಡ್ತಾರ. ನಾವೇನ್ ತಲೆ ಕೆಡಿಸ್ಕೊಳಕ್ ಹೋಗಲ್ಲ ಅದಕ್ಕೀಗ. ಈಗ ಏನಾರ ಹೆಲ್ಪ್ ಮಾಡಂಗಿದ್ರೆ ಅವ್ರು ಮಾಡ್ತಾರೆ. ಆಗ್ಲೇ ಹೇಳ್ದೆ, ಮತ್ತೆ ನಿಮ್ಗೇನೋ ಪ್ರಾಬ್ಲಮ್ ಇರೋದಕ್ಕೆ ಅವ್ರೆ ನಿಮ್ಮನ್ನ ಗ್ರಾಮ ಪಂಚಾಯತ್ ಅಷ್ಟೇ ಯಾರಾದ್ರೂ ಅಷ್ಟೇ ನಿಮ್ಮನ್ನ ಅವರೇ ಹುಡುಕೆ ಬಂದ್ ನಿಮ್ಗೆ ಇರೋ ಪ್ರಾಬ್ಲಮ್ಗೆ ಅವರೇ ಹೆಲ್ಪ್ ಮಾಡ್ಬೋದು. ನಾನ್ ಇದುವರೆಗೂ ಅಷ್ಟೇ ಹ್ಯಾಂಡಿಕ್ರಾಫ್ಟ್ ಇಂದ ನಾನು ಇದನ್ನೇ ಮಾಡಿಸ್ಕೊಂಡಲ್ವಲ್ಲ. ಹ್ಯಾಂಡಿಕ್ರಾಫ್ಟ್ ಇಂದ ಯಾರು ಅವ್ರಾದ್ರೂ ಖಾಲಿ ಬಿಡ್ಬೇಕಲ್ಲ ಅಂತ ಮಾಡಿಸ್ಕೊಳಲ್ಲ ಇದುವರೆಗೂ. ಹೆಚ್ಚು ಕಮ್ಮಿ ನಾನು ಬಿದ್ದು 15 ವರ್ಷ ಆಯ್ತು. 15 ವರ್ಷದಿಂದ ನಾನು ಹ್ಯಾಂಡಿಕ್ರಾಫ್ಟ್ಗೆ ಅಷ್ಟು ಕೇಳಿದ್ರು ಇಷ್ಟು ಕೇಳಿದ್ರು ಅಂದ್ಬಿಟ್ಟು ಮಾಡ್ಸೇ ಇಲ್ಲ. ಈಗ ಅವ್ರಿಗೆ ಕೊಡಕ್ ದುಡ್ಡು ಇರ್ಬೇಕಲ್ಲ. ಈಗ ಅವ್ರ 8,000 ಕೇಳಿದ್ದು, 8,000 ಕೇಳಿದ್ರು. ಅವತ್ತೇ ಆಯ್ತು, ಅಯ್ಯೋ ಇನ್ 8,000 ಅಲ್ಲಿ ಇದ್ರು ತಾನೇ ಕೊಡಕ್. ಅವ್ರಿಗೆ ದುಡ್ಡೇ ಇಲ್ದ ಮೇಲೆ ಎಲ್ಲಿಂದ ಕೊಡೋಣ ಅಂತ ಅಂದ್ಬಿಟ್ಟು ಇದ್ ಮಾಡಿದ್ದು. ಈಗ ಮತ್ತೆ ಈ ವಿಡಿಯೋ ನೋಡ್ತಾರಂದ್ರೆ ಏನಾದ್ರು ಉಪಯೋಗ ಕೈಲಾದಷ್ಟು ಹೆಲ್ಪ್ ಮಾಡ್ಬೋದು ಅವ್ರು. ಈಗ ಅವ್ರೆ ಈಗ ಈ ತರ ಐತೆಮ್ಮ ನಮ್ಮ ಮನೆ ಫೋಟೋ ಹೊಡ್ಕೊಂಡು ನಾನು ಹೆಚ್ಚು ಕಮ್ಮಿ ಗ್ರಾಮ ಪಂಚಾಯತಿಗೆ ಕೊಡೋದಿನಿ, ಮತ್ತೆ ಇದಕ್ಕೂ ಕೊಡೋದಿನಿ, ಒಣೇಶ್ವರಕ್ಕೂ ಕೊಡೋದಿನಿ. ಯಾರೇನ್ ತಲೆ ಕೆಡ್ಸ್ಕೊಂಡಿಲ್ಲ. ಈಗ ಅದಕ್ಕೋಸ್ಕರ ಏನು ಮಾಡಂಗಿಲ್ಲ. ಯಾರ ಅವ್ರು ಅನುಕೂಲ ಮಾಡ ಅಂತ ಅಂದ್ರೆ ಬೇರೆಯವ್ರು ಮಾಡ್ಬೋದು, ಅದರಲ್ಲಿ ನೀವು ಅಭ್ಯಂತರ ಇಲ್ಲ. ನಾವಿರೋ ಗಾರ್ಮೆಂಟ್ಸ್ ಅಲ್ಲ, ನಾನು ಗಾರ್ಮೆಂಟ್ಸ್ ಅಲ್ಲಿ ಮಾಡಿ ಸಾಕಾಗಿ ಬಿಟ್ಟು ಅಂದ್ರೆ ಚೆನ್ನಾಗಿದ್ದಾಗ, ಇವಾಗಲ್ಲ. ಹೆಚ್ಚು ಕಮ್ಮಿ 2003 ನಾನು ಗಾರ್ಮೆಂಟ್ಸ್ ಹೋಯ್ದಾನೆ ಬೆಂಗಳೂರಲ್ಲಿ. ಅಲ್ಲೆಲ್ಲ 12 ಗಂಟೆ ನಿದ್ಗಡೆ ಹಾಕಬೇಕು ಅಂದ್ಬಿಟ್ಟು ಊರಿಗೆ ಬಂದು ಇದ್ ಮಾಡಿರೋದು ಅಷ್ಟೇ. ಕರೆಂಟ್ ಇಂದ ನಮಗೆ ಕರೆಂಟ್ ಇಂದ ಮತ್ತೆ ಎಲ್ಲ ಇದೈತೆ. ನೀರಿಂದು ಮನೆದೊಂದು ನಮಗೆ ಭಾರಿ ಸಮಸ್ಯೆ. ಕರೆಂಟ್ ಐತೆ, ಕರೆಂಟ್ ಏನ್ ತೊಂದ್ರೆ ಇಲ್ಲ. ನೀರಿಲ್ಲ ಇಲ್ಲೊಂದು ಹೆಚ್ಚು 10 ಮನೆಗಳಿಗೆ ನೀರಿಲ್ಲ. ಈಗ ನಮ್ಗೆ ಅಂತ ಏನಿಲ್ಲ, ಇಲ್ಲೊಂದು 10 ಮನೆಗಳಿಗೆ ನೀರಿಲ್ಲ. ಎಲ್ಲ ಅವ್ರ ಬಾವಿಲಿ ಅವರು ಕುಡಿತಾರದಷ್ಟೇ. ಯಾರು ಏನು ಇದ್ ಮಾಡಿಲ್ಲ. ಗ್ರಾಮ ಪಂಚಾಯತಿ ಅರ್ಜಿ ಕೊಟ್ಟರು ಕೆಲಸ ಮಾಡಾರೆ. ದೊಡ್ಡಲ್ಲ ಕೊಟ್ಟರು ಕೆಲಸ ಮಾಡಾರೆ. ಅದೇ ನೋಡರು ಈ ತರ ಅವರ ಇವ್ರು ಅಂತ ಅಂದ್ಬಿಟ್ಟು ಇದ್ ಮಾಡ್ಕೊಟ್ರೆ ಮಾಡ್ಕೊಡ್ಲಿ. ಹೆಲ್ಪ್ ಆಗ ಲಕ್ಷಾಂತರದ ಒಂದು ಈಗ ಇತ್ತೀಚ ವಿಡಿಯೋಗಳಲ್ಲಿ ಏನೇ ನಾವು ಮಾಡಿದ್ರು ಲಕ್ಷಾಂತರ ಜನ ನೋಡ್ತಾರೆ. ಒಬ್ರು ಮನ್ಸ್ ಮಾಡಿದ್ರೆ ಎಲ್ಲ ಅವ್ರಿಗೆಲ್ಲ ಲೆಕ್ಕನೇ ಇಲ್ಲ. ಅದೇ ಒಬ್ರು ಯಾರಾದ್ರೂ ಒಬ್ರು ಇಬ್ರು ಯಾರಾದ್ರು ಈ ವಿಡಿಯೋ ನೋಡ್ತಾ ಇದಾರೋ ಮತ್ತೆ ಅವ್ರು ಮಾಡಕ್ಕಾಗಿಲ್ಲ ಅಂದ್ರೆ ವಿಡಿಯೋನ ಒಬ್ರಿಗೊಬ್ರು ಶೇರ್ ಮಾಡಿ ನಿಮ್ಗೆ ಉಪಯೋಗ ಆಗ್ಲಿ ಅನ್ನೋದು ನಮ್ಮ ಉದ್ದೇಶ. ಯಾಕೆ ಅಂತ ಈಗ ನಮ್ಮ ಮನೆ ನೋಡಿದ್ರೆ ಗೊತ್ತಾಗತ್ತಲ್ಲ ಅವ್ರಿಗೆ. ಬರೀ ಫಾರ್ವರ್ಡ್ ಕಳ್ಸಿರ್ ಸಾಕು ನಮ್ಗೆ. ಮನೆ ನೋಡ್ರೆ ಗೊತ್ತಾಗತ್ತ ಅವ್ರಿಗೆ. ಫ್ರೆಂಡ್ಸ್ ಇವ್ರು ಇದಕ್ಕಿಂತ ಮುಂಚೆ ನೀವು ಅಲ್ಲೊಂದು ಮನೇಲಿ ಇದ್ ಮಾಡಿ ಫೌಂಡೇಶನ್ ಫೌಂಡೇಶನ್ ಹಾಕಿ ರೆಡಿ ಅದನ್ನ ಫೌಂಡೇಶನ್ ಹಾಕ್ತಾವ ಕೊರಂ ಬತ್ತಲ್ಲ. ಅವಾಗ ಫೌಂಡೇಶನ್ ಇದ್ ಮಾಡಿ ಅಂತ ಅಂದ್ರು. GPS ತಗೊಂಡೋಗಿದ್ರು. GPS ತಗೊಂಡೋಗಿ ಫೌಂಡೇಶನ್ ಹಾಕಿ ಅಂತಂದ್ರೆ ನಾ ಫೌಂಡೇಶನ್ ಹಾಕ್ತೆ. ಜನತಾ ಮನೆ ಟೈಪ್ ಹಾಕಿದೀನಿ. ಈಗ ಅದಕ್ಕೆ ನಮಗೆ ಹೆಲ್ಪ್ ಮಾಡಿದ್ರೆ ಅದನ್ನೀಗ ಹೆಚ್ಚು ಕಮ್ಮಿ 10 ವರ್ಷ ಆಯ್ತು ಫೌಂಡೇಶನ್ ಹಾಕಿ. 10 ವರ್ಷದಿಂದಲೂ ಹಂಗೆ ಇದೆ ಅದು. ಈಗೇನ್ ಹಾಕಿದಾರೆ 10 ವರ್ಷ ಆಯ್ತು ಹಾಕಿ. ಅಲ್ಲ ಊರಿನ ಮುಖ್ಯಸ್ಥರಾಗ ಕಡೆ ತಲೆ ಕೆಡಿಸ್ಕೋಬಹುದು. ಬಟ್ ಅವ್ರು ಮಾಡಿಲ್ಲ. ಗ್ರಾಮ ಪಂಚಾಯತಿ ಎಷ್ಟು ಜನ ಇರ್ತಾರೆ ಅಂತ ಹೇಳ್ದಂಗೆ ಅವ್ರೆಲ್ಲ ಯಾರ ಒಬ್ರು ಮನ್ಸು ಮಾಡಿರ್ತಾರೆ ಆರಾಮಾಗಿ ನಿಮ್ಗೆ ಒಂದು ಉಪಯೋಗ ಆಗುತ್ತೆ. ಅದನ್ನು ಮಾಡ್ತಾ ಇಲ್ಲ ಜನಗಳು. ನಂದೇ ಹೆಂಗ್ ಗೊತ್ತಾ, ರಾಜಕೀಯ ಪಂಚಕೆ ನಮ್ಗಿಲ್ಲ, ನಮಗೆ ಗೊತ್ತಿಲ್ಲ. ಅಂದ್ರೆ ನಾವ್ ಹೋಗೋದು ಇಲ್ಲ. ಯಾವ ಬರ್ತಾರ ಅಷ್ಟೇ. ನಾವು ಅವ್ರ ತಕ ಹೋಗಿ ಬೇಡದು ಗಿಡದು ಅವ್ರ ಇಸ್ಕೊಂಡ್ಬಿಟ್ಟು ನಾವು ಇಸ್ಕೊಂಡು ಅವರು ಅದ್ಕಾಕು ಇದ್ಕಾಕು ಅನ್ನೋದು ನಮ್ಗೆ ನಾನು ಇದುವರೆಗೂ ಹೋಗಿಲ್ಲ, ನಾನು ಹೋಗೋದು ಇಲ್ಲ. ಈಗ ಅದೇ ಇದ್ ಮಾಡಿರೋದಕ್ಕೆ ಯಾರು ಹೆಲ್ಪ್ ಮಾಡಿದ್ರೆ ಒಂಚೂರ ಅದೊಂದು ಮನೆ ಕಟ್ಕೊಳಕ್ ಒಂಚೂರು ಇದ್ ಮಾಡ್ಬೋದು ಅಷ್ಟೇ ದಾರಿಯ. ಯಾಕೆಂತಾರೆ ನಮಗೂ ಹ್ಯಾಂಡಿಕ್ರಾಫ್ಟ್ ಆಗಲ್ಲ. ಎಲ್ಲ ಹುಷಾರಿಲ್ಲ ಅಂದ್ಮೇಲೆ ಯಾರಿಗೂ ಆಗಲ್ಲ.
ನಂಗೂ ಆರೋಗ್ಯ ಸರಿ ಇಲ್ಲ ಅಣ್ಣ. ಈಗೊಂದ್ 2-3 ವರ್ಷದಿಂದ ಆರೋಗ್ಯ ಸರಿ ಇಲ್ಲ ನಂಗೆ. ಮೊದ್ಲು ಚೆನ್ನಾಗಿದೆ, ಈಗೊಂದ್ 3 ವರ್ಷದಿಂದ ಆರೋಗ್ಯ ಸರಿ ಇಲ್ಲ ನಂಗೆ. ಅದರಿಂದ ಏನು ಮಾಡಕ್ ಆಗ್ತಿಲ್ಲ. ಇಕ್ಕಿದಾಗ ಅಂತ ಬಿಡ್ತಾಳೆ ಅದೊಂದು ನಮಗೆ ಆರೋಗ್ಯ ಸರಿ ಇಲ್ಲ ನಂಗೆ. ಏನಾದ್ರು ಮಾಡ್ಬೋದು, ಮಾಡಕ್ಕಲ್ಲ ಬಟ್ ಆರೋಗ್ಯ ಚೆನ್ನಾಗಿದೆ ತಾನೇ ಮಾಡ್ಬೋದು. ಆರೋಗ್ಯನೇ ಸರಿ ಇರಕ್ಕಿಲ್ಲ ನಂಗೆ. ಅದ್ರಿಂದ ಏನು ಮಾಡಕ್ ಒಂಚೂರು ಪ್ರಾಬ್ಲಮ್. ಅದ್ರಿಂದ ಹೆಂಗೋ ಮನೆ ಕೆಲ್ಸ ಸಿಕ್ಕಿತ್ತು, ಅವ್ರಾಗೆ ಕರೆದು ಬನ್ನಿ ಅಂತ, ಅದಕ್ಕೆ ಹೋಗ್ತಿದೀವಿ ಮನೆ ಕೆಲ್ಸಕ್ಕೆ. ಇವ್ರು ಬರ್ತಾರೆ, ಇವ್ರಿಗೊಂದ್ 2,000 ಕೊಡ್ತಾರೆ ಸಂಬಳ, ನನಗೊಂದ್ 5 ಕೊಡ್ತಾರೆ. ಅದೇ ನಾನು ಹೇಳಿದ್ದೀನಿ 2000 ಎಕ್ಕಡಿಕೆ ಅದೇ ಸಾಲಲ್ಲ ಈಗ ಮಕ್ಳು ಓದಕ್ಕೆ ಸಾಲ ದುಡ್ಡು ಸಾಲಕ್ಕಲ್ಲ ಅಂತ ಈಗ ನಾನ್ ಹೇಳ್ತಲ್ವಾ, ಈಗ ನಾನು ಈಗ ನನ್ನೆ ತರಕಾರಿ ತಂದೆ 500 ರೂಪಾಯಿ ಒಂದು ಬ್ಯಾಗ್ ಬರಲ್ಲ. ಅದು ಹೇಳ್ತಾರ ಅಷ್ಟೇ ಅಂತವ ಜನ. ಅವ್ರಿಗೇನು ಮಾಡ್ತೈತೆ ತೆಂಗಿ ಮರವೆ ಪಂಗಿ ಮರ ಅಂತೇವೆ, ತೀರಾ ತೆಂಗಿ ಮರನೇ ನಾವು ಹಚ್ಪಾಡ್ಬಿಡ್ತೀವಿ ನಮ್ ತಾಯಿಗೆ. ಎಲ್ಲಾನು ಸರಿಯಾಗಿ ಐತೆ, ಇನ್ಯಾವ್ದೋ ಒಂದು ನೆಟ್ಟಾಗಿಲ್ಲ. ಎಲ್ಲಾನು ನೆಟ್ಟಾಗೆ ಇದ್ರೆ ಅದು ಒಂದು ಜೀವನಾನೇ ಅಲ್ಲ. ಬದುಕೊಂದು ಚಟಕ ಬಟ್ಟಿ ಹಾರ್ಕೊಂಡು ಹೋಗ್ರಪ್ಪ ರಸ್ತೆಯ ಗುಂಡಿ. ಹೆಂಗೋ ಈ ವಿಡಿಯೋ ಮಾಡ್ಕೊಂಡು ನೋಡ್ದಾರೋದು ಮಾಡಿದ್ರೆ ಅಷ್ಟೇ ಸಾಕು, ಇನ್ನೇನು ಬೇಡ. ಆರೋಗ್ಯ ಸಮಸ್ಯೆ ಅದೇ ಜ್ಞಾನ ತಪ್ಪು ಇರೋದಮ್ಮ, ಥೈರಾಯ್ಡ್ ಐತೆ ನನಗೆ. ಅದೇ ಒಂದ್ ಸ್ವಲ್ಪ ಜ್ಞಾನ ತಪ್ಪು ಏನೇನೋ ಹಿಂಗೆ ಈ ಸೋಗ್ನಂಗ್ ಪಕ್ಕಂಗ್ ಆಗದಂಗೆಲ್ಲ ಆಗುತ್ತೆ ನನಗೆ. ಅದ್ರಿಂದ ನನಗೆ ಏನು ಮಾಡಕ್ಕಾಗಲ್ಲ. ಆಮೇಲೆ ಹೊಟ್ಟೆಲ್ ಒಂದ್ ಉಣ್ಣೆ ತರ ಇದ್ದಿತ್ತಾರ, ಈಗ ಒಂಚೂರು ಕ್ಲಿಯರ್ ಐತೆ. ಅದ್ರಿಂದ ನಂಗೆ ಏನ್ ಕೆಲ್ಸನೂ ಮಾಡಕ್ ಆಗ್ತಿಲ್ಲ. ಈಗ ಒಂದ್ ಸ್ವಲ್ಪ ಪರವಾಗಿಲ್ಲ, ಕ್ಲಿಯರ್ ಆಯ್ತು ಈಗ ಒಂಚೂರ. ಅಂದ್ರೆ ಜಾಸ್ತಿ ಬಾರಗಿರ ಇತ್ತು, ನಾನು ಏನ್ ನೀರ್ನ ತರಕ್ ಹೋಗಲ್ಲ, ಎಲ್ಲ ಇವ್ರೇ ಮಾಡೋದು. ನೀರ್ ತಂದ್ ಸುಸ್ತಾದಂಗ ಉಸಿರು ಬೇಕಾಗಲ್ಲ, ಹಂಗಾಗುತ್ತೆ ನಂಗೆ. ಅದ್ರಿಂದ ನೀರ್ ಪಾರ ಏನ್ ಹಿಡಿಯಕ್ ಹೋಗ್ತದ. ಸ್ನೇಹಿತರೆ, ಮತ್ತೆ ಇವ್ರ ಮನೆ ಕಡೆ ಅವಾಗ ಅಪ್ಪನ ಮನೆ ಕಡೆ ಹೆಲ್ಪ್ ಮಾಡಕ್ಕೆ ಅಂದ್ರೆ ಪಾಪ ಅವ್ರಲ್ಲೂ ಏನು ಇಲ್ಲ. ಅವ್ರು ಮಾಡಕ್ಕೆ ಅಂತಂದ್ರೆ ಅವ್ರಿಗೂ ಅವ್ರದೇ ಆದ ಸಮಸ್ಯೆಗಳು ಇರ್ತವೆ. ಮನೆ ಅಪ್ಪನ ಮನೇಲಿ ಮಾಡಕ್ ಇಲ್ಲಿ ಇವ್ರ ಕಡೆಯವರು ಯಾರು ಇಲ್ಲ ನೋಡ್ಕೊಳ್ಳೋರು, ಅವ್ರ ಕಡೆಯವ್ರು ಯಾರು ಇಲ್ಲ. ಹಿಂಗಾಗಿ ಯಾರು ವಿಡಿಯೋ ನೋಡ್ತಿರೋ ದಯವಿಟ್ಟು ಈ ವಿಡಿಯೋನ ನೀವು ನೋಡಿ ಆದ್ರೆ ಹೆಲ್ಪ್ ಮಾಡಿ, ಇಲ್ಲ ಅಂದ್ರೆ ಬೇರೆಯವ್ರಿಗೆ ಯಾರು ಶೇರ್ ಮಾಡಿ, ಇದರಿಂದ ಅವ್ರಿಗೆ ಉಪಯೋಗ ಆಗ್ಲಿ ಅನ್ನೋದು ಒಂದೇ ಈ ವಿಡಿಯೋದ ಉದ್ದೇಶ. ಹೆಂಗೋ ನೋಡ್ದಾರಾದ್ರೆ ಒಂದ್ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಸಾಕು ಅಷ್ಟೇ. ನೋಡಿ ಸ್ನೇಹಿತರೆ, ರೂಮ್ ಎಷ್ಟು ಇದಿದೆ ಅಷ್ಟು ಜಾಗದಲ್ಲಿ ಪಾಪ ಅವರು ಜೀವನ ಮಾಡ್ಬೇಕು. ಮನೇನು ಈಗ ಮಳೆ ಏನಾದ್ರು ಬಂದ್ರೆ ಮನೇನು ಎಷ್ಟು ನೀರ್ ಸೋರುತ್ತೆ, ಇದೆಲ್ಲ ಅಲ್ಲಿ ಇದೈತೆ ನೋಡಿ, ನೀರೆಲ್ಲ ಸೋರುತ್ತೆ. ಎಷ್ಟಿದು ಅಂತ ಗೊತ್ತಿಲ್ಲ. ರೂಮ್ 10x10 ರೂಮ್ ಇದೆಯಲ್ಲ, ಅಷ್ಟಾಗ್ಲ ಜಾಗ ಇದೆ. ನೋಡಿ ಸ್ನಾನದ ಮನೆ, ಕೊಟ್ಟಿಗೆಗಳು ಈ ರೀತಿ ಇದೆ. ನೋಡಿ ಹೊರಗಡೆಯಿಂದ ಮನೆ ಈ ರೀತಿ ಇದೆ. ತುಂಬಾ ಹಳೆ ಮನೆ, ಅಂದ್ರೆ ಅದ್ರಲ್ಲಿ 3 ಮನೆ ಇದೆ. ಅದ್ರಲ್ಲೇ ಡಿವೈಡ್ ಮಾಡ್ಕೊಂಡು ಅಣ್ಣ ತಮ್ಮಂದಿರಿದ್ದಾರೆ. ನಮ್ ದೇಶದಲ್ಲಿ ಹಳ್ಳಿಗಳಲ್ಲಿ ಬಡತನ ಯಾರಿಗೇನ್ ಕಡಿಮೆ ದೊಡ್ಡ ಶ್ರೀಮಂತರಿದ್ದಾರೆ ಅಂತ ಏನ್ ಹೇಳಂಗಿಲ್ಲ. ನಾನು ವಿಡಿಯೋ ಮೊದ್ಲನೇದ್ರಲ್ಲಿ ಹೇಳಿದ ಹಾಗೆ ಸುತ್ತಮುತ್ತ ಬಡವರು, ನಿರ್ಗತಿಕರು, ಕೈಲಾಗದಿದ್ರು, ಹ್ಯಾಂಡಿಕ್ಯಾಪ್ಟು, ಈ ತರ ಸಮಸ್ಯೆಗಳನ್ನು ಅನುಭವಿಸೋರು ಎಷ್ಟೋ ಜನ ಇದ್ದಾರೆ. ಒಳ್ಳೆ ಸಾಧನೆ ಮಾಡಿರೋ ರೈತರು ಇದ್ದಾರೆ. ರೈತರು ಅಂತಲ್ಲ, ಬೇರೆ ಯಾವ್ದೇ ರೀತಿ ಸಾಧನೆ ಮಾಡಿರೋ ಇದ್ರೆ ಅದಕ್ಕೆ ಹೇಳಿದ್ದು ವಿಡಿಯೋ ಮೊದಲೇ ನೀವು ತಿಳಿಸಿ. ಇದನ್ನ ನಿಮ್ಮ ಮುಂದೆ ತರ ಮುಖಾಂತರ ಪ್ರಯತ್ನ ಮಾಡ್ತೀವಿ. ನೋಡಿ ಸ್ನೇಹಿತರೆ, ಇದುವರೆಗೂ ವಿಡಿಯೋ ನೋಡಿದ್ರಿ. ಇವ್ರ ಕೈಲಾದ ನಿಮ್ದು ಎಷ್ಟು ನಿಮ್ಗೆ ಅದು ಇದೊಂದು ನಾನೇ ಅಷ್ಟು ಕೇಳಲ್ಲ. ಬಟ್ ನಿಮ್ ಕೈಲಾದದನ್ನ ಸಹಾಯ ಮಾಡಿ. ವಿಡಿಯೋ ನೋಡಿದ್ರಲ್ಲ, ನೀವೇ ಯೋಚನೆ ಮಾಡಿ, ಇವ್ರ ಮನೆ ಯಾವ ರೀತಿ ಇದೆ, ಇವ್ರು ಯಾವ ರೀತಿ ಜೀವನ ಮಾಡ್ತಾ ಇದಾರೆ ಅಂತ. ಇದು ವಿಡಿಯೋ ನೋಡಿದಿರಿ, ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು. ನೋಡಿ, ನಿಮ್ ಕೈಲಿ ಅಟ್ಲೀಸ್ಟ್ ವಿಡಿಯೋ ನೋಡಿ ನಿಮ್ ಕೈಲಿ ಆಗಿಲ್ಲ ಅಂದ್ರೆ ಬೇರೆ ಶೇರ್ ಮಾಡಿದ್ರಿಂದ ಅವ್ರಾರು ಉಪಯೋಗ ಹೆಲ್ಪ್ ಮಾಡಾರಾದ್ರೂ ಮಾಡ್ಲಿ ಅಂತ ಕೇಳ್ಕತೀನಿ ಈ ವಿಡಿಯೋ ಮುಖಾಂತರ. ನಾವ್ ವಿಡಿಯೋ ಮಾಡೋ ಉದ್ದೇಶನೇ ಇಷ್ಟು. ಬೇರೆ ಯಾರಾದ್ರೂ ಇಲ್ಲಿ ಯಾರಾದ್ರೂ ಮಾಡ್ಲಿ, ಅಕಸ್ಮಾತ್ ಲೋಕಲ್ ನೋಡ್ದಾರಾದ್ರೂ ಮಾಡ್ಲಿ, ಅಥವಾ ಹೊರಗಡೆ ನಮ್ಮ ಬೆಂಗಳೂರು ಇಂತ ಬೇರೆ ಬೇರೆ ಸಿಟಿ ಡಿಸ್ಟಿಕ್ ಗಳಲ್ಲಿ ಯಾರು ನೋಡ್ತಾ ಇದ್ರೆ ಅವ್ರಾದ್ರೂ ಹೆಲ್ಪ್ ಮಾಡ್ಲಿ, ಅದೇನಿಲ್ಲ.
ಕೊನೆಗೆ ಲಾಸ್ಟ್ ಈ ವಿಡಿಯೋ ಲಾಸ್ಟ್ ಅಲ್ಲಿ ಒಂದು ಸ್ಕ್ಯಾನರ್ ಹಾಕಿರ್ತೀನಿ. ಆ ಸ್ಕ್ಯಾನರ್ಗೆ ನಿಮ್ ಕೈಲಾದ ಎಷ್ಟು ನಿಮ್ ಹೆಲ್ಪ್ ಆಗುತ್ತೋ ಅಷ್ಟನ್ನ ಹೆಲ್ಪ್ ಮಾಡ್ಬೋದು ವೀಕ್ಷಕರೇ.